ಹೆಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಮಮ್ಮಿ ಇಲ್ಲಿ ಮೊಟ್ಟೆನ ಬೇಯಿಸ್ಕೊತಾ ಇದ್ದಾರೆ. ಆ್ಯಸ್ ಯೂಶುವಲ್ 5-6 ನಿಮಿಷ ಬೇಯಿಸ್ಕೋಬೇಕು. ಫುಲ್ 100% ಬಾಯ್ಲ್ ಆಗೋದಕ್ಕೆ ಬಿಡಬೇಡಿ. 80% ಕುಕ್ ಆದರೆ ಸಾಕು. 60 to 80% ಕುಕ್ ಆದರೆ ಸಾಕು. ಸೊ ಮೊಟ್ಟೆ ಇಲ್ಲಿ ಬೇಯ್ತಾ ಇರಲಿ. ಈಗ ಏನೇನು ಬೇಕಂತ ತೋರಿಸ್ತೀನಿ. ಇಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಪೇಸ್ಟ್ ಮಾಡ್ಕೊತಾರೆ, ಸ್ವಲ್ಪ ಒಗ್ಗರಣೆಗೆ ಹಾಕ್ತಾರೆ. ಟೊಮೆಟೊನೂ ಅಷ್ಟೇ 4 ಟೊಮೆಟೊ ತೊಗೊಂಡಿದ್ದಾರೆ, ಮೀಡಿಯಮ್ ಸೈಜ್ದು. 2 ಪೇಸ್ಟ್ ಮಾಡ್ತಾರೆ, 2 ಒಗ್ಗರಣೆಗೆ ಹಾಕ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿಮೆಣಸಿನ್ಕಾಯಿನ ಆ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದಾರೆ. ಬಿರಿಯಾನಿ ಮಸಾಲ, ಗರಂ ಮಸಾಲ, ಸೋಂಪು ಹಾಗೂ ಕಸೂರಿ ಮೇಥಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಒಂದು ಅರ್ಧ ಈರುಳ್ಳಿಯಷ್ಟು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ 2 ಲೋಟ ಅಕ್ಕಿನ ತಗೊಂಡಿದ್ದಾರೆ. ಬುಲೆಟ್ ರೈಸ್ನ ಯೂಸ್ ಮಾಡೋದು ನಾರ್ಮಲ್ ಆಗಿ. ಈಗ 2-3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೋಬೋದು. ಎಣ್ಣೆ ಕಾದ ನಂತರ ಬಿರಿಯಾನಿ ಮಸಾಲ, ಇದೆಲ್ಲ ಹೆಸರೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಬಿರಿಯಾನಿ ಮಸಾಲೆ ಕೊಡಿ ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ. ಸೋಂಪು, ಕಸೂರಿ ಮೇಥಿ. ಎಣ್ಣೆಲಿ ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಎಗ್ ಬಿರಿಯಾನಿ ಕ್ವಿಕ್ಕಾಗಿ ಆಗುತ್ತೆ ಗೈಸ್. ಚಿಕನ್ ಆದರೆ ಫ್ರೈ ಮಾಡಬೇಕು. ಸೊ ಎಗ್ ಬಿರಿಯಾನಿ ಬೇಗ ಆಗುತ್ತೆ, ಈಸಿನೂ ಕೂಡ. ಈರುಳ್ಳಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದಾಗೆ ಮಧ್ಯದಲ್ಲಿ ಓಪನ್ ಮಾಡಿದ್ದಾರೆ ಅಷ್ಟೇ ಗೈಸ್. ಈಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಫ್ರೈ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಈರುಳ್ಳಿ ಟೊಮೆಟೊ ನಾವೇನು ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದ್ರ ಜೊತೆಗೇ 1-2 ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿನ, ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಯಿಸಿರುವಂಥ ಮೊಟ್ಟೆ ಒಂದು 60% ಕುಕ್ ಮಾಡ್ಕೊಳ್ಳಿ ಗೈಸ್. ಕೇರ್ಫುಲ್ಲಾಗಿ ಅದನ್ನು ಸಿಪ್ಪೆನ ತೆಗಿಬೇಕು ನೀವು ಬೇಯಿಸಿದ ಮೇಲೆ. ಸೊ ನಾವು 100% ಕುಕ್ ಮಾಡಿರಲ್ಲ ಅಲ್ವ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಮಧ್ಯದಲ್ಲಿ ಮಮ್ಮಿ ಒಂದೊಂದು ಸ್ಲಿಟ್ ಥರ ಮಾಡ್ಕೊಂಡಿದ್ದಾರೆ ಮೊಟ್ಟೆಗೆ ಮಸಾಲೆ ಎಲ್ಲ ಇಡೀಲಿ ಅಂತ. ಈಗ ಇದಕ್ಕೆ 2-3 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಅರಿಶಿನ. ಇಷ್ಟನ್ನು ಹಾಕಿ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ಮಮ್ಮಿ ಜಾಸ್ತಿ ಮಿಕ್ಸ್ ಮಾಡಿರಲಿಲ್ಲ ಗೈಸ್, ಒಂದೇ ಸಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲೋದ್ರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ, ಚೂರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ಳೋಣ. ನಾವಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀವಿ, ಬುಲೆಟ್ ರೈಸ್. ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು. ಇಲ್ಲಿ 2 ಲೋಟ ಅಕ್ಕಿಗೆ ಮಮ್ಮಿ 3.25 ಲೋಟ ನೀರು ಹಾಕೋತಾ ಇದ್ದಾರೆ. ಯಾಕಂದರೆ ಮಸಾಲೆಲೂ ನೀರಿರುತ್ತೆ. ಸೊ 4 ಲೋಟ ಆದರೆ ಅನ್ನ ಉದುದ್ರಾಗ ಆಗಲ್ಲ ಅಂತ. ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮುಚ್ಚಳ ಮುಚ್ಚಿ 5-6 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡ್ತಿದ್ರೆ
ಒಂದು ವಿಷಿಲ್ ಬಾರಿಸ್ಕೊಂಡ್ರೆ ಸಾಕು. ಮಮ್ಮಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದು ವಿಷಿಲ್ ಬಾರಿಸ್ಕೊಂಡಿದ್ದಾರೆ ಗೈಸ್. ನೋಡಿ ಎಷ್ಟು ಉದುದ್ರಾಗಿ ಸಖತ್ತಾಗಿದೆ, ಫುಲ್ ಫ್ಲೇವರ್ಫುಲ್ ಆಗಿತ್ತು. ತುಂಬ ಈಸಿನೂ ಕೂಡ, ಕ್ವಿಕ್ಕಾಗೂ ಕೂಡ ಆಗುತ್ತೆ. ಯಾರು ಬೇಕಾದರೂ ಕುಕ್ ಮಾಡಿ ತಿನ್ಬೋದು. ತಾಡಿರಿ, ಫಸ್ಟು ಪ್ಲೇಟಿಗೆ ಸರ್ವ್ ಮಾಡಿಸ್ಕೊತೀನಿ. ಮೊಟ್ಟೆನ ಈ ರೀತಿ ಸ್ಲಿಟ್ ಮಾಡಿ ಹಾಕೋದ್ರಿಂದ ಮಸಾಲೆ ಎಲ್ಲ ಒಳಗೆ ಹಿಡಿಯುತ್ತೆ, ರುಚಿಯಾಗಿರುತ್ತೆ. ಮೊಟ್ಟೆನ ಓವರ್ ಕುಕ್ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಹೊರ್ಟೋಗ್ಬಿಡುತ್ತೆ. 60% ಬೇಯಿಸ್ಕೊಂಡು ಆಮೇಲೆ ಹಾಕಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮಮ್ಮಿ ಎಗ್ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಚಿಕನ್ ತಂದೂರಿ ಮಾಡಿದರು ತವಾ ಮೇಲೆ. ಅದರ ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ, ನೋಡಿ ಟ್ರೈ ಮಾಡಿ ಎರಡೂ. ಇವೆರಡು ಕಾಂಬಿನೇಷನ್ ಇದೆಯಲ್ಲ ಗೈಸ್, ಸೂಪರ್ ಕಾಂಬೋ ಅಂತ ಹೇಳ್ಬೋದು. ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವತ್ತಂತೂ ಸಂಡೇ, ಮಿಸ್ ಮಾಡೋಕ್ಕಾಗತ್ತಾ? ನಾನ್ ವೆಜ್ ಲವರ್ಸ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.